ಯಾಕಂತಂದ್ರೆ ಕಾರಣ ಕೂಡ ಇದೆ. ಒಂದು ಸುಮಾರು 1,16,00,000 ಪ್ರಯಾಣಿಕರ ದಿನಕದಲ್ಲಿ 65 ಲಕ್ಷ ಜನ ಹೆಣ್ಮಕ್ಳಿದ್ದಾರೆ. ಅದ್ರ ಜೊತೆಗೆ 5,300 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ. ಸುಮಾರು 8,000 ಎಂಪ್ಲಾಯ್ಮೆಂಟ್ ತಗೊಳ್ಳಿಕ್ಕೆ, ಹೊಸ ಮತ್ತೆ ಪೋಸ್ಟ್ಮೆಂಟ್ ತಗೊಳ್ಳಿಕ್ಕೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮಂಜೂರಾತಿ ಕೊಟ್ಟಿದೆ. ಆಲ್ರೆಡಿ 4,000 ರಿಂದ 5,000 ಜನ ಆಲ್ರೆಡಿ ಎಂಪ್ಲಾಯ್ಮೆಂಟ್ ತಗೊಂಡಾಗಿದೆ. ಹೊಸ ಬಸ್ಗಳು ಮಾಡಬೇಕು, ಹೊಸ ಜನರನ್ನ ತಗೋಬೇಕು. ಹಂಗಾಗಿ ಈ ದರ ಏರಿಕೆ ಇರ್ತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ. ಇವತ್ತೇನು ಬಿಜೆಪಿಯವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ, ಸ್ವಲ್ಪ ಏನಾರ ಅವ್ರ ಇದ್ರ ಬಗ್ಗೆ ಚರ್ಚೆಗೆ ಬಂದ್ರೆ ಮಾತಾಡೋಣ. ನಾನು ಬಹಳ ಸಲ ಮಾತನಾಡಿದ್ದೀನಿ. ಯಾಕೆ ಆಗ್ತಾ ಇದೆ ಅಂತಂದ್ರೆ, ಡೀಸೆಲ್ ಪೆಟ್ರೋಲ್ ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವರು 40 ರೂಪಾಯಿಗೆ 30 ರೂಪಾಯಿ ಕೊಡ್ಬೋದು. ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಡೀಸೆಲ್ ಪೆಟ್ರೋಲ್ 40 ರೂಪಾಯಿಗೆ 30 ರೂಪಾಯಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಹೇಳ್ತಾ ಇದೀನಿ ನಿಮ್ಮ ಮಾತಂತಂದ್ರೆ, ನಾವು ನಮ್ಮ ಅವಧಿಯಲ್ಲಿ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು $103 ಒಂದು ಬ್ಯಾರಲ್ ಖರೀದಿ ಮಾಡ್ತಾ ಇದ್ರು. ಅವರು 90,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು. 2004 ರಿಂದ 2014 ಬಹಳ ಪ್ರಮುಖವಾದಂತ ವಿಷಯ ಇದೆ. ನಾನು ಆರೋಪ ಮಾಡ್ತಾ ಇಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ನಮ್ಮ ದೇಶದ ಬೆನ್ನೆಲುಬು. ಯಾವಾಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಎಲ್ಲಾ ವಸ್ತುಗಳು ದುಬಾರಿ ಆಗ್ಬಿಡ್ತವೆ. ಕಾಯಿಪಲ್ಯ ಮಾರೋನಿಗೆ, ರೈತನಿಗೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದಾಗ ಸಫರ್ ಆಗೋದು ಕಾಮನ್ ಮ್ಯಾನೆ. ಸೊ ಯಾಕೆ ಹೇಳ್ತಾ ಇದೀನಿ, ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದೀನಿ ಅಂತಂದ್ರೆ, 2004 ರಿಂದ 2014 ಇಸ್ವಿವರೆಗೆ ನಾವು $103 ಖರೀದಿ ಮಾಡಿ ನಾವು 65 ರೂಪಾಯಿಂದ 60 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ವಿ. 55 ರಿಂದ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ವಿ. ಕಾರಣ ಏನಂತಂದ್ರೆ, ಇವತ್ತೇನ್ ಮನಮೋಹನ್ ಸಿಂಗ್ ನಾವು ಅನಿಸ್ತಾ ಇದೀವಲ್ಲ, ಆ ಪುಣ್ಯಾತ್ಮ 90,000 ಕೋಟಿ ಸಬ್ಸಿಡಿ ಕೊಟ್ಟ. ಇವತ್ತು ಇವ್ರ ಆವರೇಜ್ ಬೈಯಿಂಗ್ ಪ್ರೈಸ್ $68 ಇದೆ. ಬಿಜೆಪಿ ಮುಖಂಡರುಗಳೇ, ಕಳೆದ 10 ವರ್ಷದಿಂದ ನಿಮ್ದು ಆವರೇಜ್ ಬೈಯಿಂಗ್ ಪ್ರೈಸ್ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸ್ ಇಸ್ ಅಟ್ ಓನ್ಲಿ $65. ನೀವು ಮನಮೋಹನ್ ಸಿಂಗ್ ಅವ್ರು ಏನ್ ಸಬ್ಸಿಡಿ ಕೊಟ್ಟಿದ್ರು, ಆ ಸಬ್ಸಿಡಿ ಕೊಟ್ರೆ ಇವತ್ತು ಈ ದೇಶದಲ್ಲಿ 25 ರಿಂದ 30 ರೂಪಾಯಿಗೆ, 30 ರಿಂದ 40 ರೂಪಾಯಿ ಒಳಗೆ ಡೀಸೆಲ್ ಪೆಟ್ರೋಲ್ ಕೊಡಬಹುದು. ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ರಿಲಯನ್ಸ್ ಬಂಕ್ ಉಳಿಬೇಕು. ಇವತ್ತು ಸಬ್ಸಿಡಿ ಜಾಸ್ತಿ ಮಾಡಿದ್ರೆ ಕೇಂದ್ರದಲ್ಲಿ ರಿಲಯನ್ಸ್ ಬಂಕು ಕಾಂಪೀಟ್ ಮಾಡಕ್ ಆಗಲ್ಲ ನಮಗೆ. ಇಫ್ ಇನ್ಕ್ರೀಸಸ್ ಸಬ್ಸಿಡಿ, ಇಫ್ ಮೋದಿಜಿ ಇನ್ಕ್ರೀಸಸ್ ಸಬ್ಸಿಡಿ ಟು ವಾಟ್ ಲೆವೆಲ್ ಮಿಸ್ಟರ್ ಮನಮೋಹನ್ ಸಿಂಗ್ ಯೂಸ್ ಟು ಗಿವ್, ಆ ಸಬ್ಸಿಡಿ ಕೊಟ್ರೆ ಇವತ್ತು ಇರ್ತಕ್ಕಂಥ ಭಾರತ ದೇಶದ ಇರ್ತಕ್ಕಂಥ ರಿಲಯನ್ಸ್ ಬಂಕ್ಗಳೆಲ್ಲ ಮುಚ್ಚಿ ಹೋಗ್ತವೆ. ಸಬ್ಸಿಡಿ ಜಾಸ್ತಿ ಕೊಟ್ಟ ತಕ್ಷಣ ನಮ್ಮೆಲ್ಲರಿಗೆ ಬೆಲೆ ಏರಿಕೆ ಕಮ್ಮಿ ಆಗುತ್ತೆ. ಸಿಮೆಂಟ್ ಆಗಿರ್ಲಿ, ಸ್ಟೀಲ್ ಆಗಿರ್ಲಿ, ಕಾಯಿಪಲ್ಯ ಆಗಿರ್ಲಿ, ಎಲ್ಲಾ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಎಲ್ಲ ಕಮ್ಮಿ ಆಗ್ತವೆ. ಹಂಗಾಗಿ ಬಿಜೆಪಿ ಮುಖಂಡರಿಗೆ ಹೋಗಿ ಹೇಳಕ್ ಕೇಳ್ರಿ, ಸರ್ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಇಂದ ಈ ತರ ಮಾಡಿದ್ದಾರೆ, ನೀವು ಕಮ್ಮಿ ಮಾಡ್ರಿ, ನಾವು ಕಮ್ಮಿ ಮಾಡ್ತೀವಿ. ಇದು ನಮ್ದಾಯ್ತು. ಗುಜರಾತ್ ನಲ್ಲಿ, ಯುಪಿ ನಲ್ಲಿ, ಬಿಹಾರ್ ನಲ್ಲಿ ಏನಿದೆ? ಇವತ್ತು 65 ಲಕ್ಷ ಹೆಣ್ಮಕ್ಳಿಗೆ ನಾವು ಫ್ರೀಯಾಗಿ ಪ್ರಯಾಣ ಮಾಡಿಸ್ತಿಲ್ವಾ? ಸಮ್ವೇರ್ ದ ಕಾಸ್ಟ್ ಬೇರಿಂಗ್ ಹ್ಯಾಸ್ ಟು ಕಮ್. ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು, ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ GST ಮೇಲೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ? ಯಾಕವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ GST ಹಾಕಿದ್ರಲ್ಲ, ಅವಾಗ ಯಾಕೆ ಏನಿತ್ತು? ಇವ್ರು ಸುಮ್ಮನೆ ಇರ್ಬೇಕು. ಅವಾಗ ವೈ ಡಿಡ್ ದೇ ಇಂಪೋಸ್? ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮೇಲೆ GST ಯಾಕೆ ಇಂಪೋಸ್ ಮಾಡೋದು? ನೀವು ಯಾರನ್ನ ಕೇಳಿದ್ರ ಹೋಗಿ ಅವ್ರಿಗೆ? ಡಿಡ್ ಯು ಆಸ್ಕ್ ದೆಮ್ ಕ್ವಶನ್? ಕೇಳ್ರಿ ಅವ್ರಿಗೆ, ಅವ್ರು ಯಾಕೆ ಉತ್ತರ ಕೊಡಬಾರ್ದು ಅದಕ್ಕೆ? ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಹೇಳಿದ್ರಲ್ಲ, ಮೈ ಪ್ಯಾಜ್ ನೀ ಖಾತಿ ಹೂ ಮೈ ಅಂದ್ರೆ ಉಳ್ಳಾಗಡ್ಡಿ ತಿನ್ನಂಗಲ್ಲ ನೀವು ಯಾರು? ನೀವು ತಿನ್ನಂಗಿಲ್ಲ ಉಳ್ಳಾಗಡ್ಡಿ. ಈ ತರ ಯಾರು ಮಾತಾಡ್ಬೋದು ಫೈನಾನ್ಸ್ ಮಿನಿಸ್ಟರ್? ಅದು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ, ಐ ಡೋಂಟ್ ಕಮ್ ಫ್ರಮ್ ಸಚ್ ಫ್ಯಾಮಿಲಿ ವೇರ್ ಐ ನಾಟ್ ಈಟ್ ಆನಿಯನ್, ಮೈ ಪ್ಯಾಜ್ ನೀ ಖಾತಿ. ಈ ತರ ಹೇಳ ಆರ್ಕೆ ಉತ್ತರ ಹೇಳಬಿಡೋದಾ? ಏನ್ ಇವ್ರು ಏನ್ ಮಾತಾಡೋದು ನಡೀತೇನ್ರಿ? ನೋಡ್ರಿ, ಈ ದೇಶಕ್ಕೆ ಒಳ್ಳೆ ಹೊಡಿತಕ್ಕಂಥ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿನೇ. ನಾಳೆ ಸಬ್ಸಿಡಿ ಜಾಸ್ತಿ ಮಾಡ್ಕೊಡ್ರಿ. ಯಾಕೆ ಮಾಡ್ಬಾರ್ದು ಸಬ್ಸಿಡಿ ಜಾಸ್ತಿ? ನೀವು ಪ್ರೆಸಿಡೆಂಟ್ ಇರ್ತಕ್ಕಂಥ ನಮ್ಮ ಸರ್ಕಾರಗಳು 90,000 ಕೋಟಿ ಸಬ್ಸಿಡಿ ಕೊಟ್ಟಿದ್ರೆ ಇಂಟರ್ನ್ಯಾಷನಲ್ ಫ್ಯೂಲ್ ಪ್ರೈಸ್, ಬೈಯಿಂಗ್ ಪ್ರೈಸ್, ಆಯಿಲ್ ಪ್ರೈಸ್ ಕಮ್ಮಿ ಇತ್ತು. ಕೊಟ್ಟಿದ್ರೆ ಇವತ್ತು ನಮಗೆಲ್ಲ 30 ರೂಪಾಯಿ 40 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು. ಇದೇ ಇರತಕ್ಕಂಥ ಇಶ್ಯೂ, ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಕೇಳಿರ್ಬೇಕು. ಉಚಿತವಾಗಿ ಕೊಡ್ತಾರೆ, ಮತ್ತೊಂದ್ ಕಡೆ ಕಿತ್ಕೊಳಕತ್ತಾರ, ಪ್ರೈಸ್ ಹೈಕ್ ಮಾಡಿ ಅಂತ. ಏನ್ ಉಚಿತವಾಗಿ ಕೊಡ್ತೀವಿ? ಏನ್ ಪ್ರೈಸ್ ಅಂದ್ರೆ ಮಹಿಳೆಯರಿಗೆ ಫ್ರೀ ಕೊಡ್ತಾರ? ಅಲ್ರಿ, ನಾವು ಕೊಟ್ಟಾರ ಕೊಡ್ತೀವಿ, ಇವ್ರೇನ್ ಕೊಟ್ಟಾರ? ಬರೀ ಕಿತ್ಕೊಂಡೇ ಇರ್ತಾರೆ ಇವ್ರದ್ದು. ನಾವು ಏನಾರ ಕೊಟ್ಟಾರ ಕೊಟ್ಟಿದ್ದು, ಇವ್ರೇನ್ ಕೊಟ್ಟಿದ್ದಾರೆ? ಇವ್ರೇನ ಕೊಟ್ಟಿದ್ದಾರೆ ಇಲ್ಲಿವರೆಗೆ? ಯಾವ್ದನ ಫ್ರೀ ಬೀಸ್ ಇದೆ ಅವ್ರದ್ದು? ಈಗೇನು ಮೋದಿ ಕಿ ಗ್ಯಾರಂಟಿ ಅಂತ 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತದಲ್ಲ, ಯಾರು ಕೊಟ್ಟಿರೋದು? ಮೋದಿ ಕಿ ಗ್ಯಾರಂಟಿ ಭಾಷಣಗಳು ಬಿಡ್ತಿರಲ್ಲ ಪಾರ್ಲಿಮೆಂಟ್ ಟೈಮ್ ನಲ್ಲಿ, ಯಾರು ಮಾಡಿರೋದು ಕಾರ್ಯಕ್ರಮ? ಈ ದೇಶದಲ್ಲಿ 1,10,000 ಕೋಟಿ 1,10,000 crores ಏನು ಕೇಂದ್ರದಲ್ಲಿ ಬಡ್ಜೆಟ್ ಇಟ್ಟು ಆಹಾರ ಭದ್ರತೆ ಕಾನೂನು ಅಂತಂದ್ರು. ಈ ದೇಶದಲ್ಲಿ ಯಾರು ಬಡವರು ಹಸುವಿನಿಂದ ಮಲಗಬಾರ್ದು ಅಂತ ಹೇಳಿ ಶ್ರೀಮತಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿರ್ತಕ್ಕಂಥ UPA ಸರ್ಕಾರ, ಮನಮೋಹನ್ ಸಿಂಗ್ ರವರು ತಂದಿರತಕ್ಕಂಥ ಕಾನೂನು.
ಇವ್ರು 2 ರೂಪಾಯಿ ಅದ್ರ ಮೇಲೆ ಸಬ್ಸಿಡಿ ಕೊಟ್ಟಿರೋದು. 2 ರೂಪಾಯಿ ಒಂದು ಕೆಜಿ ಮೇಲೆ ಅಕ್ಕಿ ಕೊಟ್ಟು 20,000 ಕೋಟಿ ಪಬ್ಲಿಷ್ ಇಟ್ಕೊಂಡು ಓಟ್ ತಗೊಂಡ್ಬಿಟ್ರೆ ಪುಣ್ಯಾತ್ಮ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ರೀ, ನೀವು ಬಿಜೆಪಿ ಕೇಳ್ರಿ ಸರ್. 2004ರಿಂದ 2014 ಇಸ್ವಿವರೆಗೆ ಕೇಂದ್ರದಲ್ಲಿರ್ತಕ್ಕಂಥ UPI 1 UPI 2 ಸರ್ಕಾರಿ ಸಬ್ಸಿಡಿ ಕೊಟ್ಟಿದೆ. ನೀವ್ಯಾಕೆ ಸಬ್ಸಿಡಿ ಕೊಡಬಾರ್ದು? ಆಮೇಲೆ ನೀವು GST ನಲ್ಲಿ ತಗೊಂಡಿರ್ತಕ್ಕಂಥ ತೆರಿಗೆಗಳು, ಅವಾಗಿರ್ತಕ್ಕಂಥ ಬಡ್ಜೆಟ್ ಸೈಜ್ 25 ಲಕ್ಷ ಕೋಟಿ ಇತ್ತು, ಇವತ್ತು 45 ಲಕ್ಷ ಕೋಟಿ ಬಡ್ಜೆಟ್ ಸೈಜ್ ಆಗಿದೆ. ಯಾಕೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ? Why are you not giving more subsidy? When you yourself will say your turnover has gone high, your revenue resources has gone high, revenue resources ಕೇಂದ್ರ ಸರ್ಕಾರ ಜಾಸ್ತಿ ಆದ್ಮೇಲೆ ನೀವ್ಯಾಕೆ ಸಬ್ಸಿಡಿ ಕೊಡ್ತಾ ಇಲ್ಲ? Why are you not giving?